ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಖುಷಿಯಾಗಿ ನಾನು ನಿಮ್ಮ ರಮ್ಯಾ. ಇವತ್ತು ನಾನು ನಿಮ್ಮನ್ನು ಬೆಂಗಳೂರಿಂದ ಮದ್ದೂರ್ವರೆಗೆ ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಇವತ್ತು ಮದ್ದೂರ್ಗೆ ಹೋಗ್ತಾ ಇದ್ದೀನಿ ಹಬ್ಬಕ್ಕೆ. ಅಮ್ಮನೂರಲ್ಲಿ ಅಂದರೆ ನನ್ನ ಅಜ್ಜಿ ಊರಲ್ಲಿ ಹಬ್ಬ ಇದೆ. ಪಕ್ಷ ಹಬ್ಬನ ಅವರು ಆಯುಧ ಪೂಜೆ ದಿನ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಾನು ಇವಾಗ ಅಲ್ಲಿ ಹೋಗ್ತಾ ಇದ್ದೀನಿ. ನನ್ನ ಜೊತೆ ನನ್ನ ಜರ್ನಿಲಿ ನಿಮ್ಮನ್ನು ಕೂಡ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಹಾಯ್ ಫ್ರೆಂಡ್ಸ್, ನಾನು ಅವಾಗಲೇ ಹೇಳಿದಾಗೆ ನನ್ನ ಜರ್ನಿಲಿ ಇನ್ನೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಇವಾಗಲೇ ನಾನು ಕೆಂಗೇರಿ ಬಿಟ್ಟು ಹೋಗ್ತಾ ಇದ್ದೀನಿ. ಇಂದಿರಾನಗರಿಂದ ಕೆಂಗೇರಿಗೆ ಬರೋದಕ್ಕೆ ಆಲ್ಮೋಸ್ಟ್ 1 hour ಆಯಿತು. ಇವತ್ತು ರಜಾ ಇದೆ, ಸ್ವಲ್ಪ ಟ್ರಾಫಿಕ್ ಕಮ್ಮಿನೇ ಇತ್ತು. ಬಟ್ ಕೆಂಗೇರಿಲಿ ಸ್ವಲ್ಪ ಇತ್ತು. ಅದು ಬಿಟ್ಟರೆ ಓಕೆ, ಇವತ್ತು ಅಷ್ಟೊಂದೇನು ಟ್ರಾಫಿಕ್ ಇರಲಿಲ್ಲ. ನಾನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಮಧ್ಯ ಏನಾದರೂ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಲ್ಲಿ ತಿಂತೀನಿ ಅಂತ. ನಾನು ಮತ್ತೆ ಅಲ್ಲಿ ಸಿಗ್ತೀನಿ. ಮದ್ದೂರ್ಗೆ ಹೋಗ್ತಿದ್ದೀನಿ ಅಂದರೆ ಬಿಡ್ದಿಲಿ ಇಡ್ಲಿ ತಿಂದಿಲ್ಲ ಅಂದರೆ ಆಗುತ್ತಾ? ಸೊ ನಿಮಗೆಲ್ಲ ಗೊತ್ತು, ಬಿಡ್ದಿಲಿ ಇಡ್ಲಿ ತುಂಬ ಫೇಮಸ್ ಅಂತ. ಸೊ ನಾನಿವಾಗ ಇಡ್ಲಿ ತಿನ್ನೋಣ ಅಂದ್ಬಿಟ್ಟು ಇಲ್ಲಿ ಬಿಡ್ದಿ ಹತ್ರ ಒಂದು ಹೋಟೆಲಲ್ಲಿ ನಿಲ್ಸಿದ್ದೀನಿ. ನಾನು ಅವಾಗಲೇ ಹೇಳಿದೆ ಬೆಳಗ್ಗೆಯಿಂದ ನಾನೇನೂ ತಿಂದಿಲ್ಲ ಅಂತ ಕೂಡ. ಅದಕ್ಕೆ ಇಲ್ಲಿ ರೇಣುಕಾಂಬ ತಟ್ಟೆ ಇಡ್ಲಿ ಹೋಟೆಲ್ ಅಂತ ಇದೆ. ನಾವು ಯಾವಾಗಲೂ ಮದ್ದೂರ್ಗೆ ಹೋಗ್ಬೇಕಾದ್ರೆ ಇಲ್ಲೇ ಇಡ್ಲಿ ತಿನ್ನೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಎಲ್ಲ. ಇವಾಗ ಅಲ್ಲಿ ನಿಲ್ಸಿದ್ದೀನಿ. ಇಡ್ಲಿಗೆ ಹೇಳಿದ್ದೀವಿ, ಇಡ್ಲಿ ಬರುತ್ತೆ ನೀನು ತಿನ್ಕೊಂಡು ಇಲ್ಲಿಂದ ಹೊರಡ್ತೀವಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಯಾವಾಗಲಾದರೂ ಮೈಸೂರಿಗೆ ಹೋಗ್ಬೇಕಾದ್ರೆ ಇಲ್ಲ ಮಂಡ್ಯಗೆ ಹೋಗ್ಬೇಕಾದ್ರೆ ಇಲ್ಲಿ ರೇಣುಕಾಂಬ ತಟ್ಟೆಯಲ್ಲಿ ಅಂತಿದೆ, ಅಲ್ಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಟೇಸ್ಟ್ ಕೂಡ ಸೂಪರ್ಬ್ ಆಗಿದೆ, ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ಇವಾಗ ನಾವು ಮದ್ದೂರಿಗೆ ರೀಚ್ ಆದ್ವಿ. ನಮ್ಮ ಮನೆ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಮುಖ ತೊಳ್ಕೊಂಡು ಆಮೇಲೆ ಅಜ್ಜಿ ಊರಿಗೆ ಹೋಗ್ತೀವಿ. ಅಜ್ಜಿ ಊರು ಇಲ್ಲಿಂದ ಒಂದು 2-3 ಕಿಲೋಮೀಟರ್ಸ್ ಅಷ್ಟೇ, ಒಂದು 10 ಮಿನಿಟ್ಸ್ ಅಷ್ಟೇ ಇಲ್ಲಿಂದ. ಅಲ್ಲಿಗೆ ಹೋಗ್ತೀವಿ. ಮತ್ತು ನನ್ನ ಮನೆಗೆ ಹೋದ್ಮೇಲೆ ನಂದು ಮದ್ದೂರು ಮನೆ ನಿಮಗೆಲ್ಲ ತೋರಿಸ್ತೀನಿ. ಫ್ರೆಂಡ್ಸ್, ಇದೇ ನನ್ನ ರೂಮ್. ತುಂಬ ಟೆಡಿಬೇರ್ಸ್ ಇಟ್ಕೊಂಡಿದ್ದೆ ನಾನು. ನಂಗೆ ಟೆಡಿಬೇರ್ಸ್ ಅಂದರೆ ತುಂಬ ಇಷ್ಟ ಆಯಿತು. ಬಟ್ ಇವಾಗ ಸ್ವಲ್ಪ ಕಮ್ಮಿ ಇಟ್ಟಿದ್ದಾರೆ. ಫ್ರೆಂಡ್ಸ್, ಇವಾಗ ನಾನು ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ, ಹಳ್ಳಿಗೆ. ಇಲ್ಲಿ ನೋಡ್ಬೋದು, ಇನ್ನೂ ಹಳ್ಳಿ ವಾತಾವರಣ ಎಷ್ಟು ತುಂಬ ಚೆನ್ನಾಗಿದೆ. ಇಲ್ಲಿ ಕೆರೆ ಎಲ್ಲ ಇದೆ, ತೋರಿಸ್ತೀನಿ ನಾನು ನಿಮಗೆ. ಎಷ್ಟು ಪ್ರಶಾಂತವಾಗಿದೆ. ರೋಡಲ್ಲಿ ಫುಲ್ ಖಾಲಿ ಇದೆ. ಹೋಗ್ತಾ ಇದ್ದೀವಿ. ಇದು ನಂದು ಔಟ್ಫಿಟ್, ಸಿಂಪಲ್ ಕುರ್ತಾ ಮತ್ತು ಜೀನ್ಸ್ ಪ್ಯಾಂಟ್.
ಆವಾಗಲೇ ಹೇಳ್ದಾಗೆ ನಮ್ಮ ಊರಲ್ಲಿ ಯಾವಾಗಲೂ ಆಯುಧ ಪೂಜೆಯಲ್ಲೇ ಪಕ್ಷ ಹಬ್ಬ ಮಾಡೋದು. ನೋಡ್ತಿರ್ಬೋದು ನೀವು, ಇದು ಎಡೆಗೆಲ್ಲ ಇಟ್ಟಿದ್ದಾರೆ.